ಐತಿಹಾಸಿಕ ಹಂಪಿ ಉತ್ಸವದಲ್ಲಿ ಈ ಬಾರಿ ಎತ್ತುಗಳ ಪ್ರದರ್ಶನ ಮಾಡ್ತಾ ಇದ್ದಾರೆ. ದೇಶ ವಿದೇಶದಲ್ಲಿ ಅಂದರೆ ಕೇವಲ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಇರತಕ್ಕಂಥ ಎತ್ತುಗಳನ್ನೆಲ್ಲವನ್ನು ಕೂಡ ಕರೆದುಕೊಂಡು ಬಂದು ಒಂದು ವಿಶೇಷವಾದ ಪ್ರದರ್ಶನ ಮಾಡ್ತಾ ಇದ್ದಾರೆ. ತಾವಿಲ್ಲಿ ನನ್ನ ಎಡಭಾಗದಲ್ಲಿ ತಿಳಿದು ನಾವೀಗ ಈ ಹಳ್ಳಿಗಾರನ ತಳಿಯ ಎತ್ತುಗಳ ಮುಂಭಾಗದಲ್ಲಿದ್ದೇವೆ. ಅದೇ ರೀತಿ ಹಳ್ಳಿಕಾರು, ಗೀರ್ ತಳಿ, ರಾಜ್ ಮಹಲ್, ಗಿಡ್ಡ ತಳಿ, ಈ ರೀತಿ ಹಲವು ತಳಿ ಅಂದರೆ ಹೆಚ್ಚು ಕಡಿಮೆ ಒಂದು 25 ತಳಿಗಳ ಎತ್ತುಗಳ ಪ್ರದರ್ಶನ ಮಾಡ್ತಿದ್ದಾರೆ. ಸಾಕಷ್ಟು ಕೇಂದ್ರ ಬಿಂದುವಾಗಿದೆ. ಅಂದರೆ ಸಾಮಾನ್ಯವಾಗಿ ಹಂಪಿ ಉತ್ಸವ ಜನರ ಉತ್ಸವ ಆಗಬೇಕು, ಹಳ್ಳಿ ಜನರ ನಾಡಿ ಮಿಡಿತದ ಉತ್ಸವ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಸಾಕಷ್ಟು ವಿಶೇಷವಾಗಿ ಈ ಬಾರಿ ಎತ್ತುಗಳ ಪ್ರದರ್ಶನ ಮಾಡ್ತಿದ್ದಾರೆ. ಹಂಪಿಯ ಹತ್ತಿರ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಎತ್ತುಗಳ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರು ಕೂಡ ಇದು ನೋಡೋದಕ್ಕೆ ಕುತೂಹಲದಿಂದ ಬಂದಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಹಳ್ಳಿಕಾರ್ ಎತ್ತುಗಳ ಮಾಲೀಕರ ಜೊತೆ ಅವ್ರನ್ನ ಕೇಳಬನ್ನಿ. ಸರ್, ಈ ಎತ್ತುಗಳ ವಿಶೇಷ ಏನಂದ್ರೆ? ಸರ್, ಇದು ಕೊಂಬು, ಇದ್ರದ್ದು ಮೂಗು, ಇದರ ಮೈ, ಇದು ಇದು ಹಳ್ಳಿಕಾರ ಎಂಬುದೇ ಒಂದು ವಿಶೇಷತೆ. ಯಾವ ಎತ್ತುಗಳು ಇದರಲ್ಲಿ? ಏನು ಸರ್, ಹಳ್ಳಿಕಾರ ಬಂದಿದೆ, ಇದು ಓಂಗೋಲ್ ಬಂದಿದೆ, ಮದನ್ ಬಂದಿದೆ, ಮಲೆನಾಡು ಗಿಡ್ಡ ಬಂದಿದೆ. ಏನು ಅನಿಸುತ್ತೆ ಪ್ರದರ್ಶನ ಬಂದಿದೆ? ಚೆನ್ನಾಗಿ ಅನ್ಸಕತ್ತೆ ಸರ್. ನಮ್ಮ ಹೆಸರು ಗಣೇಶ್ ಅಂತಂದು. ಹಳ್ಳಿಕರ ತಳಿ ಅಂದ್ರೆ ವಿಶೇಷ ತಳಿ, ಎಲ್ಲ ರೈತರಿಗೆ ಮೆಚ್ಚಿನಂಥ ಹಳ್ಳಿಕರ. ಅದಕ್ಕೋಸ್ಕರನೇ ಹಳ್ಳಿಕರ ಬೆಳೆಸ್ಬೇಕಂತಂದು ಇವಾಗ ಕ್ರೇಜ್ ಜಾಸ್ತಿ ಆಗೈತಿ. ವಿದ್ಯಾರ್ಥಿಗಳು ಆಗಿರ್ಬೋದು, ಇನ್ನೊಂದು ರೈತೈಕಿ ಮಾಡೋರಾಗಿರ್ಬೋದು, ಅದು ಅತಿ ಹೆಚ್ಚು ಇಂಥ ಪ್ರದರ್ಶನ ಮಾಡಿದಂಗೆಲ್ಲ ಇನ್ನೂ ಕ್ರೇಜ್ ಜಾಸ್ತಿ ಆಗುತ್ತೆ. ಎತ್ತುಗಳು ಬೆಳೆಸ್ಬೇಕು. ಇನ್ನು ರೈತೈಕಿ ಇವಾಗ 30,000 40,000 ಇಂಜಿನಿಯರ್ ಅದೇ ಆಜ್ಞೆ ಅಂತಂದು ಕೆಲ್ಸಕ್ಕೆ ಹೋಗ್ತಾರೆ. ಓದಿದಂಥ ವಿದ್ಯಾರ್ಥಿಗಳು ಮನೆಯಲ್ಲೇ ಅದಾರೆ ಕೆಲಸ ಇಲ್ದಂಗೆ. ಹಳ್ಳಿಕರ ಬೆಳೆಸಿ ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಇದು ಮಾಡ್ಬೇಕಂತಂದು ಕ್ರೇಜ್ ಜಾಸ್ತಿ. ಇಂಥ ಹಂಪಿ ಉತ್ಸವ ಮಾಡಿದಂಗೆಲ್ಲ ಬೇರೆ ಬೇರೆ ಕಡೆ ಪ್ರದರ್ಶನ ಮಾಡಿದಂಗೆಲ್ಲ ನಾವು ಬೆಳೆಸ್ಬೇಕು, ನಾವು ತರಬೇಕು ಎಂಬುದು ಒಂದು ಮನೋಭಾವನೆ ಜಾಸ್ತಿ ಆಗುತ್ತೆ. ಇದು ಎತ್ತುಗಳ ಪ್ರದರ್ಶನದಲ್ಲಿರ್ತಕ್ಕಂಥ ಮಾಲೀಕರು ಇರ್ತಕ್ಕಂಥ ಮತ್ತು ಒಂದೊಂದು ಎತ್ತುಗಳ ಪ್ರೈಸ್ ಒಂದೊಂದಿದೆ. 50,000, 70,000, ಲಕ್ಷ, 2 ಲಕ್ಷದವರೆಗೂ ಇರ್ತಕ್ಕಂಥ ಎತ್ತುಗಳ ಪ್ರದರ್ಶನ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಅಂದರೆ IT-BT ಸಿಟಿ ಜನ ಬೆಂಗಳೂರು ಕಡೆ ಹೋಗಿ ಎಷ್ಟೇ ಓದಿದ್ರು ಕೆಲಸ ಸಿಗೋಲ್ಲ. ಆದರೆ ಎಲ್ಲರೂ ಕೂಡ ಹಳ್ಳಿ ಕಡೆ ಬನ್ನಿ, ಗ್ರಾಮೀಣ ಸೊಗಡು ಜೀವನ ಅನುಭವಿಸಿ ಕೃಷಿ ಮಾಡಿರೋಂಥ ಮಾತನ್ನು ಇಲ್ಲಿರ್ತಕ್ಕಂಥ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.